ಜಯ ದೇವಾ ಮೃಗಮುನಿ ಪೂಜಿತ ರಾಧಾರಮಣ ಪಾವನ ನಾನು ಮಾಡಿದ ಕರ್ಮ ಫಲವು ಎಂದಿಗಿಂತಲೂ ವಿಶೇಷವಾಗಿರುವುದು. ಎಂದಿಗೆ ನೀನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವೆಯೋ, ಯಾವಾತನನ್ನು ನೋಡಲು ಯೋಗಿಗಳು ಋಷಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡಿರುವುದು, ಯಾವಾತನು ಸರ್ವಕ್ಕೆ ಆಧಾರನು ಸರ್ವವ್ಯಾಪಿಯೂ ಸರ್ವಜ್ಞನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನಿಂದು ಆ ದುರ್ಯೋಧನನ ರಾಜಸಭೆಗೆ ಹೋಗುತ್ತಿರುವನಂತೆ. ಪರಮಾತ್ಮ, ಈ ದೀನನಾದ ನನ್ನನ್ನು ನೆನೆಸಿಕೊಂಡು ನಿನ್ನ ದರ್ಶನ ಭಾಗ್ಯವನ್ನು ನೀಡಲಾರೆಯಾ ದೇವ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ದೊರೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು ದೇವ, ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆಯ ಶೌರಿ, ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆಯ ಶೌರಿ, ಮೊರೆ ಕೇಳಿ ನೀ ಬಾರೆಯ.
ಕುಟೀರದಲ್ಲಿ ಕಂಗೊಳಿಸುತ್ತಿರುವ ಬೆಳಕು ನನ್ನ ಕುಟೀರದಲ್ಲೆಲ್ಲ ಆವರಿಸಿರುವುದಲ್ಲ. ಯಾವ ಮಹಿಮಾ ಪುರುಷನಿರಬಹುದು? ಶ್ರೀಕೃಷ್ಣ ಪರಮಾತ್ಮನೇನಾದರೂ ಬರುತ್ತಿರಬಹುದೇ? ಪರಮಾತ್ಮ ವಿದುರ ವಿದುರ, ಹೌದು, ನನ್ನ ಅನಿಸಿಕೆ ನಿತ್ಯ ಪರಮಾತ್ಮ 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 ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನ ಭಾಗ್ಯವಿತ್ತೆಯಾ ದೇವ. ಪರಮಾತ್ಮ ಈ ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು. ಪರಮಾತ್ಮ ಪ್ರಥಮ ವಂದನವಯ್ಯ ಪ್ರಥಮ ಪುರುಷ ಕೃಷ್ಣ, ದಶವಂದನವಯ್ಯ ದಶರಥ ರಾಮನಂ ತೋಲ್ವ, ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಓ ವಿಜಯರ ರಸ, ಮುಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ 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 ನಮಃ. ಪರಮಾತ್ಮ ಬೆಳಗಿದೆ ಯಾಮನ ಮಂದಿರದಲ್ಲಿ, ಬೆಳಗಿದೆ ಯಾಮನ ಮಂದಿರದಲ್ಲಿ, ಹರಿಸಿದೆ ಯಾಂಧಕಾರ ಮನದಿ. ಹರಿಸಿದೆ ಅಂಧಕಾರ ಮನದಿ, ಬೆಳಗಿದೆ ಯಾಮನ ಮಂದಿರದಿ. ಪರಮಾತ್ಮ ಪಾಲಗಡಲೊಳು ಪಾಲಗಡಲೊಳು
ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಸಕಲ ಚರಾಚರ ವಸ್ತುಗಳನ್ನು ತನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಪೋಷಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವಾ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಅಲ್ಲಿಂದ ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ಪರಮಾತ್ಮ, ವಿದುರ, ನೀನೇನು ಸಾಮಾನ್ಯನೇ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ ಸರಿಯಲ್ಲ ಸರಸವಿದು ಕಂಡೆ ಗುಣ ಸಾಧನ ಮಾನವ ಗಿಣಗ ವೀರ ಎಂದಲಿ ಸಲ್ಲದ ನಾಗವೇ ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ತವನೊಲಿಸಿದೆ, ಭಕ್ತಿಯ ಪಾಶದಿ ತವನೊಲಿಸಿದೆ, ತಪೋದನು ತಲೆ ಮಾಡುವುದು ತಪೋದನು ತಲೆ ಬರ್ಬೋ ಶಕ್ತನೆಂದಲಿಸಿಹ ವಿದುರ. ವಿದುರ ಶಕ್ತನೆಂದಲಿಸಿಹ ಮಾರ್ಗ ಸೋಯಾಗನ. ಶಕ್ತನೆಂದಲಿಸಿಹ ಮಾರ್ಗ ಸೋಯಾಗನ, ಭಕ್ತನೆ ನಿನಗಿಂತ ಉತ್ತಮನೆ ನಿವರ. ಭಕ್ತನೆ ನಿನಗಿಂತ ಉತ್ತಮನೆ ನಿವರ, ಬಲ್ಲೆ ನಿನ್ನಯ ಮನವ ಸರಿಯಲ್ಲ ಸರಸವಿದು ಕಂಡೆ ಗುಣ ಸಾಧನ ಮಾನವ ಗುಣ ಗಂಭೀರ. ವಿದುರ ಎನ್ನಲಿ ಸಲ್ಲದ ನಾಟಕ ವೇದ ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ. ವಿದುರ, ವಿದುರ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗವಸ್ತುಗಳನ್ನು ತ್ಯಾಗ ಮಾಡಿ ಕೇವಲ ಗೋಮಾತೆ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇ ನರಿಯೇನೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವಾ? ಏನು ವಿದುರ? ಕ್ಷೀರವೇ? ಕ್ಷೀರವು ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತನಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ವಿದುರ, ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಏನೆಂದು ಹೇಳದಿ ದೇವಾ? ಪರಮಾತ್ಮ, ವಿದುರ, ಏಕೆ ವಿದುರ ತವಕ ಪಡುತ್ತಿರುವೆ? ಏನಾಯಿತು?
ನಾನಿರಲು ಏತಕ್ಕೆ ಬಯಲು ಕ್ರಾಂತಿಗೆ ಭಯಪಡಲೇ ಭವಸಾಗರವ ದಾಟಿಸುವೆನು ಭವಸಾಗರವ ದಾಟಿಸುವೆನು ಪರಮ ಭಾಗವತ ಪಾಠ ಶಿರೋಮಣಿ ಪರಮ ಭಾಗವತ ಪಾಠ ಶಿರೋಮಣಿ ಬರಿದೆ ಏತಕ್ಕೆ ಕಳವಳ ಪಡುವೆ ಫಲವು ಬೈದಿಸುತ್ತೆ ಹಾಲು ಸೇವಿಸುತ್ತೆ ಚೆಲುವ ನೋಡುತ್ತ ನಲಿಯಲು ನೀನು ಫಲವ ಬೈದಿಸುತ್ತೆ ಹಾಲು ಸೇವಿಸುತ್ತೆ ಚೆಲುವ ನೋಡುತ್ತ ನಲಿಯುವ ನೀನು ಪಾಮರನಂತೆ ಜೀವಿಸುತ್ತಿರುವೆ ಪಾಮರನಂತೆ ಜೀವಿಸುತ್ತಿರುವೆ ಪರಮ ಭಾಗವತ ಪಾಠ ಶಿರೋಮಣಿ ಪರಮ ಭಾಗವತ ಪಾಠ ಶಿರೋಮಣಿ ಬರಿದೆ ಏತಕ್ಕೆ ಕಳವಳ ಪಡುವೆ ಇದೇ ಕಿಂತು ವಿದುರ ನನಗೆ ಬಹಳ ಹಸಿವಾಗುತ್ತಿರುವುದು ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಏನೆಂದು ಹೇಳಿದಿದ್ದೇವಾ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಲೇಬೇಕು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಕೂಡ ನೆನೆಯುವುದಿಲ್ಲವಲ್ಲ ದೇವ. ಪರಮಾತ್ಮ, ಇದು ವಿದುರ, ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಸುಳ್ಳು ಹೇಳುತ್ತಿರುವೆ. ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಕೂಡ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು ವಿದುರ. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆ. ಅದು ಅಲ್ಲಿ ನೋಡು, ನಿನ್ನ ಭಕ್ತಿಗೆ ಮೆಚ್ಚಿ ಹೇಗೆ ಹೊಳೆ ಹೊಳೆಯಾಗಿ ಹರಿಯುತ್ತಿರುವುದು.
ದೇವನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವಾ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಪರಮಾತ್ಮ, ನಿನ್ನನ್ನು ಪಡೆದ ಆ ದೇವಕಿ ವಸುದೇವರೇ ಧನ್ಯರು ದೇವಾ, ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರ ಪಕ್ಷವನ್ನು ವಹಿಸಿ ಭಕ್ತರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಪರಮಾತ್ಮ, ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವಾ, ನಿನ್ನದು. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸಾಕಬಡಿಯದೆ. ಬಿಡಲಾರೆ ಕೇಳು ವಿದುರ, ಹೃದಯ ಸೋತರ ಸಧರ್ಮಗಳಿರಲು. ಹೃದಯ ಸೋತರ ಸಧರ್ಮಗಳಿರಲು ಅತಿವಜಯಿತರು ಗುರುನಂದನರು. ಅತಿವಜಯಿತರು ಗುರುನಂದನರು ಸತ್ಯವಂತರಿಗೆ ಶುಭವುದೇನೆ. ಸತ್ಯವಂತರಿಗೆ ಶುಭವುದೇನೆ. ಕುಟಿಲ ಮತಿಗಳಿಗೆ ಜಯವು ದೊರಕುತ್ತದೆ. ಕುಟಿಲ ಮತಿಗಳಿಗೆ ಜಯವು ದೊರಕುತ್ತದೆ. ನಾನೆಂದು ಬಲು ಗರ್ವದಿಂದಿರುವ ಗುರುಗುಣವನ್ನು ಧರಿಸುವೆ. ನಾನೆಂದು ಬಲು ಗರ್ವದಿಂದಿರುವ ಗುರುಗುಣವನ್ನು ಧರಿಸುವೆ. ಜನಕಿ ಕೇಸರಿಯ ಒಳಕು ಶಂಭೂತ ಕಲರದಲ್ಲಿ ಜಯ ಗಳಿಸುವನೆ. ಜನಕಿ ಕೇಸರಿಯ ಒಳಕು ಶಂಭೂತ ಕಲರದಲ್ಲಿ ಜಯ ಗಳಿಸುವನೆ. ಉಳಿಯುವರೇ ಕೌರವರ, ಉಳಿಯುವರೇ ಕೌರವರ ಮನಂದನವರ ಪತನಗೈದ ಯುಧಿಷ್ಠಿರನ ಜಯಂತಿರವರುವೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸಾಕಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ಆ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ವಿದುರ, ಪರಮಾತ್ಮ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ನಾಳೆ ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ವೃತ್ತಾಂತವೇ ನಡೆಯುವುದು. ವಿದುರ, ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಆಡಿಸಿ ಕುಣಿಸಿ ಜಗದ
ವಿದುರ, ನೀನು ಆ ದುರ್ಯೋಧನ ಆಸ್ಥಾನಕ್ಕೆ ಬರಬೇಕಾದರೆ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ನಾನು ಬರಲಿ. ಶಕುನಿ, ನಿನ್ನ ಶತ ಸಹೋದರರನ್ನು ಕರುಣೆ ಇಲ್ಲದೆ ಕೊಂದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ವೇ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏಕೆ ಶಕುನಿ ಸುಮ್ಮನೆ ನಿಂತಿರುವೆ? ಹೇಳು, ಆ ನಿನ್ನ ಶಪಥವೇನಾಯಿತು? ಹೇಳು! ಸಾಕು! ಏನಿ ಶೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಣಕಿಸಿ ಅಲ್ಲಗಳೆಯುತ್ತಿರುವ ಆದಮ ಮರುಳುಗಳೇ, ಅದ್ದು ಏನಿ ಕುಪ್ಸಿ ಬಗೆವ ಕುಹಕ ಕಂಟಕದ ಕರ್ಕಶಕ್ಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ನೃತ್ಯ, ಅಖಂಡ ಈ ಭರತಖಂಡದ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಕಪಟ ದೂತ ವಿದ್ಯಾ ವಿಶಾರದನಾದ ಈ ಪ್ರಚಂಡ ಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶ ವಿನಾಶಕ್ಕೆ ಕಿಡಿ ಕಾರಣಕರ್ತನಾದ ದುರ್ಜಾತ ದುರ್ವೀತ ದುರುಳ ದುರ್ಯೋಧನನೇ ಕೇಳು. ಅಂತೂ ನಾವು ನಿರಪರಾಧಿಗಳು, ಗಾಂಧಾರ ವಂಶೋದ್ಧಾರಕರು. ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕರಾಳ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆ ಎಂದು ಸ್ಮರಿಸಿಕೊಂಡರೆ ಈ ನನ್ನ ದೇಹವೇ ದಹಿಸುತ್ತಿರುವುದು, ಈ ನನ್ನ ದೇಹವೇ ನನ್ನೀ ಕೈ ಕಾಲುಗಳು ಗಡಗಡನೆ ನಡುಗುತ್ತಿರುವುದು, ರಕ್ತವು ಕೊತ ಕೊತನೆ ಕುದಿಯುತ್ತಿರುವುದು. ದುರ್ಯೋಧನ, ಆದರೂ ಚಿಂತೆ ಇಲ್ಲ, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು. ಇನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂದು ನಿನ್ನ ಜೊತೆ ಸೇರಿ ಅಡಿಗಡಿಗೂ ಅಡ್ಡದಾರಿಗೆ ಎಳೆಯುತ್ತಾ ದುರ್ಯೋಧನ, ಕೊನೆಗೊಮ್ಮೆ ಈ ನನ್ನ ದೇಹವನ್ನು ಅಣು ಅಣು ಆಗಿ ಕತ್ತರಿಸಿ ತುಂಡರಿಸಿದರೂ ಸರಿಯೇ. ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ, ಮುಯಿಗೆ ಮುಯಿ, ಸೇಡಿಗೆ ಸೇಡು, ಸೇಡು 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 ಸೇಡೆಂಬ ಕಿಡಿ ಈ ಎನ್ನ ನುಡಿ ಈ ಡ್ಯಾನ್ಸ್ ಬಿಡಚಲವ, ಸೇಡೆಂಬ ಕಿಡಿ ಈ ಎನ್ನ ನುಡಿ ಈ ಡ್ಯಾನ್ಸ್ ಬಿಡಚಲವ. ಈ ನಿಂದ ಕುರು ವಂಶವದ ಹಣ ಏನಾದರೂ ಸಹಿಸದ ಬಿಡೆನ, ಈ ನಿನ್ನ ವಂಶವದ ಹಣ ಏನಾದರೂ ಸಹಿಸದ ಬಿಡೆ. ಸೇಡೆಂಬ ಕಿಡಿ ಈ ಗಂಡನು ಈ ಡ್ಯಾನ್ಸ್ ಬಿಡಚಲವ.
ಶಕುನಿ ಶಪಥವತಾಂದೆ ಅಂದೆ ಶಕುನಿಯ ಶಪಥವತ ದಗ್ಧ ಮಾಡಿ ಗುರುನಾಶವ ಕೈವೆ ದಗ್ಧ ಮಾಡಿ ಗುರುನಾಶವ ಕೈವೆ ಮಡಿದ ಅನುಜರಿಗೆ ಶಾಂತಿಗೊಳಿಸುವೆ ಮಡಿದ ಅನುಜರಿಗೆ ಶಾಂತಿಗೊಳಿಸುವೆ ಹೇ ಡಮ್ಮ ಕಿಡಿ ಈ ಜನ್ನ ಈ ಜಯ ಬಿಡಚಲವ 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 ಕೌರವೇಶ್ವರ ದುರ್ಯೋಧನ ದುಷ್ಟ ದುರ್ವಿಧಿಯ ಹಠದಿಂದ ದುರ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ರತ್ನ ಖಚಿತ ಹಸ್ತಿನಾವತಿಯ ಕುರು ಸಿಂಹಾಸನವನ್ನು ಕುರು ಅರಸರ ರಕ್ತದೊಳಗಡೆ ರಕ್ತ ದೋಕುಳಿ ಆಡಿ ನಾಟ್ಯವೇ ಆಡಬೇಕೆಂಬ ದೃಢ ಸಂಕಲ್ಪಕ್ಕೆ ಹಿಂದೆ ನಾಂದಿ. ದುರ್ಯೋಧನ ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿರುವೆ. ಯೋಧನ ನಾನು ಕೂಡ ನಿನ್ನ ಹಾಗೆ ಏಕಪೀಠಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸರ್ವ ಸಾಮಂತ ರಾಜರನ್ನೊಳಗೊಂಡು ವಿಜಯ ಸಾಮ್ರಾಟರಾಗಿ ಮೆರೆಯಬಹುದಾಗಿತ್ತು. ವಿಜಯ ಸಾಮ್ರಾಟರಾಗಿ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ಆಸೆ ಆಕಾಂಕ್ಷಿಗಳೆಲ್ಲ ನುಚ್ಚು ನೂರಾಗಿ ಗಾಳಿ ಗೋಪುರವಾದವು. ಸುಯೋಧನ ಗಾಳಿ ಗೋಪುರವಾದವು. ಮನಸ್ಸಿನ ಚಿಂತಾಗ್ನಿ ಜ್ವಾಲೆಯಿಂದ ಈ ನನ್ನ ಶರೀರವೇ ದಹಿಸುತ್ತಿರುವುದು. ಸುಯೋಧನ ಈ ನನ್ನ ಶರೀರವೇ ದಹಿಸುತ್ತಿರುವುದು. ನನ್ನ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನನ್ನನ್ನು ಆ ನಿನ್ನ ಕತ್ತಲೆಯ ಕರಾಳ ಕಾರಾಗೃಹದಲ್ಲಿರಿಸಿ ನಮ್ಮೆಲ್ಲರಿಗೂ ಸೇರಿ ದಿನಕ್ಕೊಂದು ಹಿಡಿಯನ್ನ, ದಿನಕ್ಕೊಂದು ಒಳಲು ನೀರನ್ನು ಮಾತ್ರ ಕೊಡುತ್ತಿದ್ದೆ ಅಲ್ಲವೇ ಸುಯೋಧನ? ಒಂದು ಒಳಲು ನೀರನ್ನು ಮಾತ್ರ ಕೊಡುತ್ತಿದ್ದೆ ಅಲ್ಲವೇ? ನೀನು ಕೊಡುತ್ತಿದ್ದ ಆ ಇಡೀ ಅನ್ನ, ಆ ಒಳಲು ನೀರು ಯಾರ ಹಸಿವು ಬಾಯಾರಿಕೆಗಳನ್ನು ನೀಗಿಸುತ್ತಿರಲಿಲ್ಲ ಸುಯೋಧನ. ಯಾರ ಹಸಿವು ಬಾಯಾರಿಕೆಗಳನ್ನು ನೀಗಿಸುತ್ತಿರಲಿಲ್ಲ. ಅದನ್ನು ತಿಳಿದ ನನ್ನ ಆ ಹತಭಾಗ್ಯ ಸಹೋದರರು ನಿನ್ನ ಸರ್ವನಾಶಕ್ಕೆಂದೇ ನನ್ನನ್ನು ನೇಮಿಸಿ ತಾವುಗಳು ಹಸಿವು ಬಾಯಾರಿಕೆಗಳನ್ನು ತಾಳಲಾರದೆ ನರಳಿ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ, ಹತರಾದರು. ಆ ಕರಾಳ ದೃಶ್ಯವನ್ನು ನೆನೆಸಿಕೊಂಡರೆ ಅಬ್ಬಾ, ಅದೆಂತಹ ಭಯಾನಕ ದೃಶ್ಯವಿದು. ಸತತ ಸಹಸ್ರಾರು ಶೂಲಗಳು ಒಂದೇ ಬಾರಿಗೆ ನಾಟಿದಂತಾಗಿ ಈ ನನ್ನ ಗುಂಡಿಗೆಯೇ ಸಿಡಿದಂತಾಗುವುದು. ಕೌರವೇಶ್ವರ, ಈ ನನ್ನ ಗುಂಡಿಗೆಯೇ ಸಿಡಿದಂತಾಗುವುದು. ದುರ್ಯೋಧನ, ಗಗನ ಮಾರ್ಗದಲ್ಲಿ ಸಂಚರಿಸುವ ಸೂರ್ಯ ಚಂದ್ರನಾದಿಗಳು ಇಂದು ಮುಂದಾಗಿ ನಿಂತರೂ ಸರಿಯೇ, ಸಪ್ತ ದ್ವೀಪಗಳಿಂದ ಪರಿಗೃತವಾದ ಭೂಮಂಡಲವೇ ತಲೆ ಕೆಳಕ್ಕಾಗಿ ನಿಂತರೂ ಸರಿಯೇ, ಸುರ ನರ ಗರುಡ ಯಕ್ಷ ಕಿನ್ನರ ಕಿಂಪುರುಷಾದಿಗಳು ಎದುರಿಗೆ ಬಂದು ನಿಂತರೂ ಸರಿಯೇ, ನಾನು ನಿನ್ನನ್ನು ಉಳಿಸುವುದಿಲ್ಲ, ನಾನು ನಿನ್ನನ್ನು ಉಳಿಸುವುದಿಲ್ಲ. ಗರಿವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡಗಳನ್ನೆಬ್ಬಿಸಿ ಬಡಿಸುವ ಗುಡುಗು ಸಿಡಿಲುಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ಕುತಂತ್ರದಿಂದಾಗುವ ವಿಷದ ಮಳೆಗೆ ಈ ನಿನ್ನ ಕುರುಕುಲ ಸಾಮ್ರಾಜ್ಯವನ್ನು ಕಚ್ಚಿ ಹೋಗುವಂತೆ ಮಾಡಿ ದುರ್ಯೋಧನ, ಅಂದು ನೀನು ನನ್ನ ವಂಶಸ್ಥರಿಗೆ ಮಾಡಿದ ಅಪಮಾನದ ಸೇಡಿನ ಜ್ವಾಲೆ ಈ ನನ್ನ ಹೃದಯದಲ್ಲಿ ಈಗಲೂ ದಗದಗನೆ ಹತ್ತಿ ಉರಿಯುತ್ತಿರುವುದು. ಸುಯೋಧನ, ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗದಗನೆ ದ್ವೇಷ ಜ್ವಾಲೆ ಅಗಿಸುತ್ತಿರುವುದು. ದಗದಗನೆತ್ತಿದ ದ್ವೇಷ ಜ್ವಾಲೆ ಅಗಿಸುತ್ತಿರುವುದು ಲೋಕಕರಾಳೆ. ಹರಡಿದೆ ಲಾಹ ನೆಲವನ್ನೆಲ್ಲ, ಹರಡಿದೆ ಲಾಹ ನೆಲವನ್ನೆಲ್ಲ ಉಳಿಯುವುದೆಂದೇ ಗೌರವನುಂಟ.
ದಾಹ ನೆಲವನ್ನೆಲ್ಲ ಉಳಿಯುವುದೊಂದೇ ಕೌರವನಂಕ ತಗದಗ 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 ನೆತ್ತಿದ ದ್ವೇಷಜ್ವಾಲೆ ತಗಿಸುತ್ತಿರುವುದು ಲೋಕಕರ. ಪಾಲಿಸಿ ನಮ್ಮನ್ನು ಕುರುಪತಿ ತಂದ ಹಸ್ತಿನಾವತಿಯ ತೆರೆಯಲ್ಲಿಟ್ಟ. ಪಾಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿಯ ತೆರೆಯಲ್ಲಿ. ಅನ್ನತ ಮಂದಿರು ನೂರ್ವರು ನಾವು, ಅನ್ನತ ಮಂದಿರು ನೂರ್ವರು ನಾವು, ನಮಗೊದಗಿರುವುದು ಸೆರೆಮನೆ ಸಾವು. ಅನ್ನತ ಮಂದಿರು ನೂರ್ವರು ನಾವು, ನಮಗೊದಗಿರುವುದು ಸೆರೆಮನೆ ಸಾವು. ತಗೆದಗ 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 ನೆತ್ತಿದ ದ್ವೇಷಜ್ವಾಲೆ ತಗಿಸುತ್ತಿರುವುದು ಲೋಕಕರ. ನೋರುವಲ್ಲಿ ಒಬ್ಬನೇ ಉಳಿದಿಹನೀಗ, ತೀರಿಸಲನು ಜನ ಸಾಲವ ಬೇಗ. ನೋರುವಲ್ಲಿ ಒಬ್ಬನೇ ಉಳಿದಿಹನೀಗ, ತೀರಿಸಲನು ಜನ ಸಾಲವ ಬೇಗ. ಅನ್ಮರ ವಾಯುವುದೆನ್ನಯ ಸೇಡು 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 ಸೇಡು. ಎಂಬರವಾಯುವುದೆನ್ನಯ ಸೇಡು ಮಶಾಣವೆನಿಸುವುದು ಕೌರವನಾಡು. ತಗದಗ 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 ನೆತ್ತಿದ ದ್ವೇಷಜ್ವಾಲೆ ತಗಿಸುತ್ತಿರುವುದು ಲೋಕಕರಾಳೆ. ತಗದಗ ನೆತ್ತಿದ ದ್ವೇಷಜ್ವಾಲೆ ತಗಿಸುತ್ತಿರುವುದು ಲೋಕಕರಾಳೆ. ತಗದಗ ತಗದಗ ತಗದಗ. ಕೌರವೇಶ್ವರ, ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಕ್ಷಮಿಸುತ್ತಾ ನೀನು ನೀಡಿದ ಆ ಘೋರ ಹಿಂಸೆಯ ಪ್ರತೀಕಾರದ ಭಾರವನ್ನು ನನ್ನೋರ್ವನಿಗೊಪ್ಪಿಸಿ ಸತ್ತರು. ಅವರ ಮೃತದೇಹಗಳ ಶಿರಶೂನ್ಯ ದೃಷ್ಟಿ ಈಗಲೂ ಸಿಡಿಲು ಬಡಿದಂತೆ ಈ ನನ್ನ ಹೃದಯವನ್ನು ಭೇದಿಸುತ್ತಿರುವುದು ಸುಯೋಧನ, ಈ ನನ್ನ ಹೃದಯವನ್ನು ಭೇದಿಸುತ್ತಿರುವುದು. ಆದರೆ ಆದರೆ ಕುರು ರಕ್ತದ ಅಜಸ್ತ್ರ ಧಾರಣೆಯಿಂದ ಪುನಃ ಅವರನ್ನು ಉಜ್ವಲಗೊಳಿಸುವೆನು. ಒಳಬೇಡಿ ಒಳಬೇಡಿ ಒಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ಅಣ್ಣ ಒಳಬೇಡಿ ಒಳಬೇಡಿ ಒಳಬೇಡಿರಿ ರಂಗುತಣ್ಣ, ಒಳಬೇಡಿ ನನ್ನ ಹತಭಾಗ್ಯ ಸಹೋದರರೇ. ಒಳಬೇಡಿ ಅಣ್ಣ ಅಣ್ಣ ನೀನು ಅಣ್ಣ. ಒಳಬೇಡಿ. ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ಚಿನ್ನರುಂಡಗಳನ್ನು ಬೇರ್ಪಡಿಸಿ ನರಕದಲ್ಲಿ ನಿರಾಂಜನವನ್ನಾಗಿ ಮಾಡಿಸುವೆನು. ಕುರುಕ್ಷೇತ್ರದಿಂದ ಈ ನಿನ್ನ ಸೋದರ ಮಾವ ಶಕುನಿಯಿಂದ ಉಂಟಾಗುವ ಹಿಂಸೆಯು ನರಕದ ಹಿಂಸೆಗಿಂತಲೂ ಭಯಾನಕ, ಅತಿ ಭಯಾನಕ ನೆನೆಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ತೊಟ್ಟು ಕಣ್ಣೀರನ್ನು ಇಡುವರಿಲ್ಲದ ಹಾಗೆ ಮಾಡುತ್ತೇನೆ. ದುರ್ಯೋಧನ, ನಿನ್ನ ರಕ್ಷಣೆಗೆ ಅಷ್ಟದಿಕ್ಪಾಲಕರೇ ಅಡ್ಡಲಾಗಿ ನಿಂತರು. ಸ್ವಯಂ ಶೂಲಪಾಣಿಯೇ ನಿನಗೆ ರಕ್ಷಾ ಕವಚವಾದರು. ಉಪಾಯ ಕೌರವ, ಉಪಾಯದಿಂದಲೇ ನಿನ್ನನ್ನು ರಕ್ತರ ಮಡುವಿನಲ್ಲಿ ಮುಳುಗಿಸಿ ಹಸ್ತಿನಾವತಿಯ ರಾಜ ಬೀದಿಯನ್ನು ಘೋರ ಸ್ಮಶಾನವನ್ನಾಗಿ ಮಾಡುತ್ತೇನೆ. ದುರ್ಯೋಧನ, ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮುಂದೆ ಅಳುವುದನ್ನು ಈ ನನ್ನ ವಕ್ರ ದೃಷ್ಟಿಯಿಂದ ನೋಡುವೆನು, ಈ ನನ್ನ ವಕ್ರ ದೃಷ್ಟಿಯಿಂದ ನೋಡುವೆನು. ಒಂದೇ ಈ ಶಕುನಿಯ ಮನಸ್ಸಿಗೆ ಆನಂದ, ಒಂದೇ ಈ ಶಕುನಿಯ ಮನಸ್ಸಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಗೌರವ, ಆನಂದ ಆನಂದ ಈ ಶಕುನಿಗೆ
ಯುದ್ಧದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವಗ ಜಯವೋ ಪಾಂಡವರಿಗೆ ಜಯವೋ ಕೌರವಗ ಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಕೌರವ ಕುರಿಯನ್ನು ಕೊಪ್ಪಿಸುವೆ ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ ಕೌರವ ಕುರಿಯನ್ನು ಕೊಪ್ಪಿಸುವೆ ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ ದರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ ವರ್ಗದಲ್ಲಿ ದರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ ಸ್ವರ್ಗದಲ್ಲಿ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ತೇಡಿನ ಸರ್ಪದ ಎಡೆ ಮುರಿದು ಸರಸವನಾಡಲು ಬಯಸುವೆಯ ತೇಡಿನ ಸರ್ಪದ ಎಡೆ ಮುರಿದು ಸರಸವನಾಡಲು ಬಯಸುವೆಯ ನಿಮ್ಮ ವಿನಾಶಕ್ಕೆ ನಾಂದಿಯ ಹಾಡಿ ನೆಮ್ಮದಿ ಹೊಂದುವೆ ಸ್ವರ್ಗದಲ್ಲಿ ನಿಮ್ಮ ವಿನಾಶಕ್ಕೆ ನಾಂದಿಯ ಹಾಡಿ ನೆಮ್ಮದಿ ಹೊಂದಿರಿ ಸ್ವರ್ಗದಲ್ಲಿ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ನಾಳೆ ಆ ಕೃಷ್ಣನು ಸಂಧಾನಕ್ಕೋಸ್ಕರವಾಗಿ ಹಸ್ತಿನಾವತಿಗೆ ಆಗಮಿಸುತ್ತಿರುವ ಅವನ ಕೃಷ್ಣ ಸಂಧಾನಕ್ಕೆ ಪ್ರತಿಭಟನೆ ವ್ಯಕ್ತಪಡಿಸಿ ಮುಂದಿನ ಯುದ್ಧದಲ್ಲಿ ದುರ್ಯೋಧನನನ್ನು ಯುದ್ಧಕ್ಕೆ ಪ್ರಚೋದಿಸುತ್ತೇನೆ. ದುರ್ಯೋಧನ, ಮುಂದಿನ ಯುದ್ಧದಲ್ಲಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುತ್ತೇನೆ. ನರಕದ ಮಾರ್ಗ ಯಾರಿಗೆ ಬಾವ? ನರಕದ ಮಾರ್ಗ ನಿನಗೆ ಸಾರ್ವಭೌಮ ನಿನಗಲ್ಲ ಸುಯೋಧನ, ನಿನ್ನ ಕುಲವೈರಿಗಳಾದ ಆ ಪಾಂಡವರಿಗೆ ವರ್ಷರಲ್ಲಿ ಏನಯ್ಯ ಹಸಿದು ಹೆಬ್ಬುಳಿಯಂತೆ ಆರ್ಭಟಿಸುತ್ತಿರುವೆ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತಾವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿವಸ ಸಮಾಚಾರವನ್ನು ತಂದನಲ್ಲವೇ? ಆ ದೂತನ ವಿಚಾರ ಹಾಗಿರಲಿ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಗೆಲ್ಲಬಲ್ಲ ಮಹಾವೀರನು. ಆದರೆ ಈ ಘಾತಿಹಿಂಸೆ, ಸಯುತ್ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತುಗಳೆಲ್ಲವನು ನಿರಾಕರಿಸಿ ಬಿಟ್ಟೆನು. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಸುಯೋಧನ. ಅವನ ಮಾತು ಅಷ್ಟೊಂದು ಪರಿಗ್ರಹಿಸಬಲ್ಲದು. ಅಲ್ಲೋ ಅಗ್ರಜಾನ್ವಿತತೆ ಯಾಕೋ ನಂದರಲೋ ಅಕ್ರಾಂತಿತ ಗೆಳೆಯ ಎದುರಲಂ ಸಂಧಿಸಲಿಕ್ಕೆ ಸಹಿಸಲು ತಗಲವು ಎನಗೆ ಅಗ್ರಜ ಅಗ್ರಜ ಆಧರಿಸುವವರ ಮತವ ಧಿಕ್ಕರಿಸಿ
ವೇಷಧಾರೆ ಸಾಧು ವೇಷಧಾರೆ ವಿದುರನ ಬಳಿ ಹೋದ ಬಳಿಯ ಬಲ್ಲೆಯ ವೇಣು ಗೋಪಾಲ ಕಿಲೋಲ ಕೃಷ್ಣನ ಕುತಂತ್ರವನೇ ಬಲ್ಲೆಯ ಕಶ್ಯಪಾದ್ರಿ ಸುತರ ಮೃಗಗಳಂತ ಬಂದ ಕಶ್ಯಪಾದ್ರಿ ಸುತರ ಮೃಗಗಳಂತ ಬಂದ ಕಶ್ಯಪಾದ್ರಿ ಸುತರ ಮೃಗಗಳಂತೆ ಬಂದ ವರಹವೇಷಧಾರೆ ವರಹವೇಷಧಾರೆ ವರವಿಷ್ಟು ಅವನು ಬಲ್ಲೆಯ ವೇಣು ಗೋಪಾಲ ಶಿಲೋಲ ಕೃಷ್ಣನ ಕುತಂತ್ರವನೇ ಬಲ್ಲೆಯ ನೀ ಬಲ್ಲೆಯ ನುಡಿ ಅಗ್ರಜ ಅಣ್ಣ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಏನು ಹೇಳಿದ ಪ್ರಿಯ ಸಹೋದರ? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಕೃಷ್ಣನಿಗೆ ಸತ್ಕಾರ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕದೀನ ಕೃಷ್ಣನು ಸಂಧಿಯ ಭಿಕ್ಷೆಯ ಬೇಡಲು ಬಂದೆ. ಎಚ್ಚರಿಕೆ ಕದೀನ ಕೃಷ್ಣನು ಸಂಧಿಯ ಭಿಕ್ಷೆಯ ಬೇಡಲು ಬಂದೆ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಎಚ್ಚರಿಕೆ ಅಗ್ರಜ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಸಹೋದರ, ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿದವನು. ಅವನದೆಷ್ಟು ಅವಹೇಳನವಣ್ಣ, ಎಷ್ಟು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನನು ಅಲ್ಲದೆ ವಿದುರನಂತಹ ಭಕ್ತರು ಆತನಿಗೆ ಇಲ್ಲಿ ಮತ್ಯಾರಿರುವರು? ಇಂದಿನ ಭಕ್ತಾರವನ್ನು ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ನೀನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ದುರಾತ್ಮನೆಂಬ ಪಾಂಡು ಸುತನ ಮದವ ಮುರಿದು ಹೆಚ್ಚನ ಅದವ ಅದವ ಮುರಿದು ಹೆಚ್ಚನ ಅಗ್ರಜ ಅವ ದುರಾತ್ಮನೆಂಬ ಪಾಂಡು ಸುತನ ಮದವ ಮುರಿದು ಹೆಚ್ಚನ ಅದವ ಮುರಿಯುವ ಹೆಚ್ಚನ ಅದವ ಮುರಿದು ಹೆಚ್ಚನ ಒಂದರನ್ನು ಛೇದಿಸಿ ಸಲವದೈಸಿ ಬರುವನ ಅಣ್ಣ. ಒಂದರನ್ನು ಛೇದಿಸಿ ಛಲವದೈಸಿ ಬರುವೆನ. ಒದದೆ ನರವಾದ ಮರನು ಶಿರವಕಡಿಗೆ ಬರುವೆನ. ಒದದೆ ನರವಾದ ಮರನು ಶಿರವಕಡಿಗೆ ಬರುವೆನ. ರಪ್ಪನೆಂಬ ಪಾಂಡು ಸುತನ ಮದವ ಮುರಿದು ಹೆಚ್ಚನ ಅದವ ಮುರಿದ ಹೆಚ್ಚನ ಅದವ ಮುರಿದ ಹೆಚ್ಚನ 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 ಅದೇಕ್ಷಣ. ಅಗ್ರಜ, ಪ್ರಿಯ ಸಹೋದರ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ನಿಲ್ಲು ಸಹೋದರ, ದುಶ್ಯಾಸನ ನಿಲ್ಲು. ಅಭಿಮಾನಶಾಲಿಯಾದ ನನ್ನ ಸಹೋದರ, ಈತನನ್ನು ಒಮ್ಮೊಮ್ಮೆ ಶಾಸನ ಮಾಡುವುದು ನನಗೂ ದುಸ್ಸಾಹಸ ಎನಿಸುವುದು. ನೋಡಿದೆಯ ಮಾವ? ನೋಡಿದೆನು ಸುಯೋಧನ, ನೋಡಿದೆನು. ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನ ಮದಿಸಿದ ಮದಗಜಗಳೆಷ್ಟೇ ಇದ್ದರು ಸಿಂಹಕ್ಕೆ ಸಾಟಿಯಾಗಬಲ್ಲದೆ. ಮಾವ, ನಾವೇನು ಮಾಡುವುದು? ಕೃಷ್ಣನ ಸಂಧಾನವನ್ನು ಸಮ್ಮತಿಸುವುದೇ ಅಥವಾ? ಸುಯೋಧನ,
ಕೃಷ್ಣನು ಸಂಧಾನಕ್ಕೋಸ್ಕರವಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೇನಕ್ಕೆ ಬಂದ ಮಾವ? ಹಾಗಿದ್ದಲ್ಲಿ ಕೌರವೇಶ್ವರನ ಈ ವೈಭೋಗವನ್ನು ತೃಣೀಕರಿಸಿ ಪುತ್ರನನ್ನು ಆಶಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ. ಮಾವ, ನಿನಗೆ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವನು ಅವತರಿಸಿರುವನು. ಯಾರೋ ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಅವನನ್ನು ಭಗವಂತನೆಂದು ಪೂಜಿಸುವರೋ ಅಂತವರನ್ನೇ ಧ್ವಂಸ ಮಾಡಿದ. ಕಂಸ, ಶಿಶುಪಾಲ, ಜರಾಸಂಧ ಇವರೆಲ್ಲ ನಿನಗೆ ಎಂತಹ ಮಿತ್ರರಾಗಿದ್ದರು ಸುಯೋಧನ? ಹೌದು ಮಾವ, ಅವರೆಲ್ಲ ನನಗೆ ಪ್ರಿಯ ಮಿತ್ರರೇ. ಕಾರಣವಿಲ್ಲದೆ ಸಂವರಿಸಿಬಿಟ್ಟ. ಕಂಸನನ್ನು ಒದಿಸಿ ಅರುಳು ಮರಳು ಮುದುಕನೆಯಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿರಿಸಿ ಸಹೋದರರನ್ನು ಸುರಪಾನಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡ. ಇಂಥವನಿಗೆ ಮನ್ನಣೆ ಕುರು ರಾಜ. ಮಾವ, ಸುಯೋಧನ, ಹೀಗಿರುವಾಗ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ? ಆ ನಂದಗೋಪುರ ಮನೆ ಬಾಗಿಲ ಮುಂದೆ ನಿಂತು ಸಹಾಯಕ್ಕಾಗಿ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ನಿನ್ನ ಉದ್ದೇಶ? ಸರ್ಪದ ವಿಷಗಳನ್ನು ಕಿತ್ತು ಮಾಡಬಹುದಲ್ಲವೇ ಸುಯೋಧನ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮುಖವಾದ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿರುವುದು. ಒಂದು ವೇಳೆ ಆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸುತ್ತೇನೆಂದು ಬಂದಿದ್ದರೆ ನೀನು ಅದನ್ನು ನಿರಾಕರಿಸಬಹುದಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ವಿಜಯೋನ್ಮುಖವಾದ ಯಾದವ ಸೈನ್ಯವೇ ಇರಲಿ ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಈ ಉಭಯ ಸಂಕಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿದನು ಸುಯೋಧನ, ಪಾರು ಮಾಡಿದನು. ಮಾವ, ನೀನು ಹೇಳುವಂತೆ ಕೃಷ್ಣನು ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಇದೆಂತಹ ಧರ್ಮ ಸಂಕಟ? ಸುಯೋಧನ, ಕೃಷ್ಣನಿಂದ ಆ ಪಾಂಡವರನ್ನು ಬೇರೆ ಮಾಡಲಾಗದು ಸುಯೋಧನ, ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಗಡೆ ಆಟದಲ್ಲಿ ಸೋತಾಗಲೇ ಆ ಪಾಂಡವರು ರಾಜ್ಯದ ಮೇಲಿದ್ದ ಹಕ್ಕನ್ನು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದೆಂದರೇನು ಸುಯೋಧನ? ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ 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 ಎಂಬ ಈ ದೈನ್ಯಾರು ಏಕೆ ಕುರು ಸಾರ್ವಭೌಮ? ಸರಿಯಾಗಿ ಹೇಳಿದ ಸೌಬಲ ರಾಜಶಕುನಿ. ನಿನ್ನ ಈ ಕೃತಿಮೆ ಮೊಳಗೆ ಸಿಲುಕಿ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೂ ಸರಿಯೇ, ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದು ನಿಂತ ಈ ಚಟ್ಟಿ ಕೌರವನು ಮೊಸಗಳ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡುವುದಿಲ್ಲ, ನೆರವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಭಾರಿ ಭಾರಿ ಒಣ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೊಂದು ಪ್ರಾಯಶ್ಚಿತವಾಗಲೇಬೇಕು. ಹೌದು ಮಾವ, ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಸುಯೋಧನ ಮಾವ, ಆದರೆ ಈ ಮಾವನದು ಒಂದು ಸಣ್ಣದೊಂದು ಸಲಹೆ ಇರುವುದು ಸುಯೋಧನ. ಹೇಳು ಮಾವ, ಅದೇನು ಸಲಹೆ? ಸುಯೋಧನ ಮಾವ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವುದು. ಮಾವ, ಈ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಮಾವ, ಸುಯೋಧನ, ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಿರಬೇಕು. ಆಗಿರಬೇಕು. ಹಸ್ತಿನಾವತಿಯ ಮಣಿಕೊಂಡವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಹಸ್ತಿನಾವತಿಯ ರತ್ನ ಖಚಿತವಾದ ರಾಜಸಿಂಹಾಸನ ನನ್ನ ಆಶ್ರಯದಲ್ಲಿರಬೇಕು. ಇದಕ್ಕೆ ಅಡ್ಡಿ ಬಂದ ಪಾಂಡವರ ಸಿಕ್ಕಿದ ಕ್ಷಣದಲ್ಲಿ ಪಾಂಡವನ ಎಲ್ಲಿ ಹೋದರೆ ಸಿಕ್ಕಿದ ಕ್ಷಣದಲ್ಲಿ ಪಾಂಡವನ ಸಿಕ್ಕಿದ ಕ್ಷಣದಲ್ಲಿ ಪಾಂಡವನ
ನಡೆ. ಥು, ಕುರುಡನ ಮಗನೇ, ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕಟುಕನು ಹೇಗೆ ಕೊಲ್ಲುತ್ತಾನೋ ಹಾಗೆ ನಿನ್ನನ್ನು ಉಬ್ಬಿಸಿ ಕೊಲ್ಲುತ್ತೇನೆ. ಸುಯೋಧನ, ಈ ಶಕುನಿ ಎಂದರೆ ಏನೆಂದು ತಿಳಿದಿರುವೆ? ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನವರಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೇನೋ? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ನನ್ನೇ ಎಡಗಾಲಿಟ್ಟೆನೋ ಅಂದೇ ಅದು ಕಾಗೆ ಹೊಕ್ಕ ಗೂಡಾಯ್ತು, ಮಾರಿ ಹೊಕ್ಕ ಬೀಳಾಯ್ತು. ಎಂದಿಗೆ ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮುಂದೆ ಒಳುವುದನ್ನು ಈ ನನ್ನ ವಕ್ರ ದೃಷ್ಟಿಯಿಂದ ನೋಡುವೆನು. ಅಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ, ಅಂದೇ ಈ ಶಕುನಿಯ ಮನಸ್ಸಿಗೆ ಮನಃಶಾಂತಿ. ಅಧಿಕಾರ ಬಲವಿದೆ ಎಂದು ಕೊಬ್ಬಿ ಮೆರೆಯುತ್ತೇವೇನೋ ಮೂಡ. ಇನ್ನೆಷ್ಟು ದಿವಸ ತಾನೇ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಇಷ್ಟ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಇಷ್ಟ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಸುವುದು ನಿನ್ನ ಮನದಲ್ಲಿ ಗೌರವ, ಅತಿ ಆಸೆ ತುಂಬಿಸುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಸುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ದೇಶ ನಾನು ನೋಡು, ದ್ರೋಹಿ ನಾನು ನೋಡು. ಶೂರದನು ಹಿಡಿದು ನಿಲ್ಲೋ ವೀರಪಾಟನು, ಶೂರದನು ಹಿಡಿದು ನಿಲ್ಲೋ ವೀರಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಕೂಟ ಕರ್ಣನು. ಶೂರದನು ಹಿಡಿದು ನಿಲ್ಲೋ ವೀರಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಕೂಟ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ಕೊಡೆಯ ಪುಷ್ಟಿ ಕೊಡುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಪುಷ್ಟಿ ಕೊಡುವನು. ಇದು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತತ್ವ. ಆ ಬ್ರಹ್ಮನ ತತ್ವ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ದೇಶ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶಕುನಿಯಿಂದ ಕುರುವಂಶ ನಿರ್ನಾಮ.